ನಮಸ್ತೆ, ಚಿಟ್ಚಾಟ್ ವಿನಿರಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಥವಾ ಸಂಜೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ತಿನ್ನೋದಕ್ಕೆ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಹೇಳ್ಕೊಡ್ತೀನಿ. ನನ್ನ ಮಗನಿಗೆ ಇದು ತುಂಬಾ ಫೇವ್ರೇಟ್ ರೆಸಿಪಿ. ಸೊ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಇದನ್ನ ಮಾಡ್ಕೊಳ್ತಿರ್ತೀನಿ. ಇದರಲ್ಲಿ ಒಂದು ಎಗ್ ಯೂಸ್ ಆಗುತ್ತೆ, ಹಾಗೆಯೇ ಒಂದು ಹೋಲ್ ಬನಾನಾ ಯೂಸ್ ಆಗುತ್ತೆ. ಸೊ ಸೂಪರ್ ಹೆಲ್ದಿ, ಹಾಗೆಯೇ ವೆಯ್ಟ್ ಗೇನಿಂಗ್ ಫುಡ್ ಅಂತ ಹೇಳ್ಬೋದು. ನೋಡಿ, ಇದು ಮೊಟ್ಟೆ ನಾನು ಚಿಕ್ಕ ಮೊಟ್ಟೆ ತೊಗೊಂಡಿದ್ದೀನಿ. ಇದು ರೆಗ್ಯುಲರ್ ಮೊಟ್ಟೆಗಿಂತನೂ ಸಣ್ಣದಿದೆ, ಇದು ನಾಟಿ ಕೋಳಿ ಮೊಟ್ಟೆ. ಸೊ ಸಣ್ಣ ಮೊಟ್ಟೆಗೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಸರಿ ಹೋಗುತ್ತೆ. ದೊಡ್ಡ ಮೊಟ್ಟೆ ಹಾಕೊಂಡ್ಬಿಟ್ರೆ ಸ್ವಲ್ಪ ಬನಾನಾ ಮತ್ತು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ಎಗ್ ಫ್ಲೇವರ್ ಡಾಮಿನೆಂಟ್ ಆಗಿ ಬರುತ್ತೆ. ಸೊ ಹಾಗಾಗಿ ನೋಡಿ, ಇಷ್ಟು ದೊಡ್ಡ ಬನಾನಾ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್, ಒಂದು ಚಿಟಕಿ ಉಪ್ಪು, ಮತ್ತು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಳತೆ ಹೇಗೆ ಅಂತ ಮಾಡ್ತಾ ತೋರಿಸ್ತೀನಿ ನಿಮಗೆ. ಕೆಲವರು ಮಕ್ಕಳು ಏನು ಕೊಟ್ಟರು ತಿಂದ್ಬಿಡ್ತಾರಲ್ಲ, ಕೆಲವೊಂದು ಮಕ್ಕಳು ತುಂಬಾ ಪಿಕ್ಕಿ ಈಟರ್ಸ್ ಆಗಿರ್ತಾರೆ. ಆ ಥರ ಇದ್ದಾಗ ಅಪ್ಪ ಅಮ್ಮಂಗೆ ಮಕ್ಕಳಿಗೆ ಏನು ಕೊಡೋದು, ಏನು ತಿನ್ನಿಸೋದು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರುತ್ತೆ. ನನ್ನ ಮಗನೂ ಕೂಡ ತುಂಬಾ ಪಿಕ್ಕಿ ಈಟರ್. ಅವನು ಎಲ್ಲ ಐಟಮ್ಸ್ಗಳನ್ನು ಈಸಿಯಾಗಿ ತಿನ್ನಲ್ಲ, ಕೆಲವೊಂದನ್ನಷ್ಟೇ ಇಷ್ಟಪಡ್ತಾನೆ, ಕೆಲವೊಂದನ್ನು ತಿನ್ನೋದಕ್ಕೆ ಹೋಗಲ್ಲ. ಸೊ ಅವನಿಗೋಸ್ಕರ ನಾನು ಯುನೀಕ್ ಮತ್ತು ಹೆಲ್ದಿ ಆಗಿರೋ ರೆಸಿಪಿನ ಹುಡುಕಿ ಮಾಡ್ತಾ ಇರ್ತೀನಿ. ಅದು ಇದು ಏನಾದರೂ ಒಂದು ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಆ ಥರ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಬನಾನಾನ ಈ ಥರ ಸಣ್ಣ ಗ್ರೇಟರಲ್ಲಿ ತುರಿದ್ಬಿಟ್ಟು ಹಾಕ್ಕೊಳ್ತೀನಿ, ಸೊ ಫೈನಾಗಿ ಬರಲಿ ಅಂತೇಳಿ. ದೊಡ್ಡ ದೊಡ್ಡ ಪೀಸ್ಗಳು ಅಥವಾ ಗಂಟು ಆ ಥರ ಇದ್ಬಿಟ್ರೆ ಅದು ಮಧ್ಯೆ ಮಧ್ಯ ಅಷ್ಟೊಂದು ಚೆನ್ನಾಗಿ ಫೀಲ್ ಕೊಡೋದಿಲ್ಲ. ಹಾಗಾಗಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೋಕೋ ಪೌಡರನ್ನು ಹಾಕ್ಕೊಳ್ತಿದ್ದೀನಿ. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ, ಚೂರು ಜಸ್ಟು ಹಾಕಿಲ್ವೋ ಅನ್ನೋಷ್ಟು ಇದ್ದರೆ ಸಾಕು. ಇದೆಲ್ಲವನ್ನು ಚೆನ್ನಾಗಿ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ವಿಸ್ಕಿಂದ ಮಿಕ್ಸ್ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ. ಇದು 1 ಸರ್ವಿಂಗ್ ರೆಸಿಪಿ, ಅಂದರೆ ಒಂದು 3-4 ಸಣ್ಣ ಪ್ಯಾನ್ ಕೇಕ್ ಆಗುತ್ತೆ. ಒಬ್ಬರು ತಿನ್ಬೋದು ಇದನ್ನು. ಸೊ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಕ್ವಾಂಟಿಟಿಯನ್ನು ನಿಮಗೆ ರಿಕ್ವೈರ್ಮೆಂಟ್ ಇದ್ದಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ನೋಡಿ, ಇದು ಇಷ್ಟು ದಪ್ಪ ಆಗಿದೆ. ಇದು ಸ್ವಲ್ಪ ತಿಕ್ಕಾಯಿತು, ಇನ್ನೊಂದು ಸ್ವಲ್ಪ ತಿನ್ನಾಗಬೇಕಿದು. ಸೊ ನಾನು ಇದಕ್ಕೆ ಒಂದು ಚೂರು ಹಾಲನ್ನು ಸೇರಿಸ್ಕೊಳ್ತೀನಿ. ನೀವು ನೋಡಿ, ನೀವು ಮಾಡುವಾಗ ನಿಮಗೆ ಗೊತ್ತಾಗುತ್ತೆ, ನೀವು ಎಷ್ಟು ಬಾಳೆಹಣ್ಣು ಹಾಕಿದ್ದೀರಾ, ಎಷ್ಟು ಮೊಟ್ಟೆ ಹಾಕಿದ್ದೀರಾ ಅನ್ನೋದ್ರ ಮೇಲೆ ಅದರ ಕನ್ಸಿಸ್ಟೆನ್ಸಿ ಡಿಪೆಂಡ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತಲ್ವ. ಆಮೇಲೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಹಾಲನ್ನು ಸೇರಿಸಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ದಪ್ಪ ಆದರೆ ಇದು ಸರಿಯಾಗಿದೆ. ಸ್ಪೂನಲ್ಲಿ ತೆಗೆದಾಗ ಈ ಥರ ಬರಬೇಕು ನೋಡಿ, ಈ ರೀತಿಯಾಗಿ ಬೀಳಬೇಕು. ಇಷ್ಟು ದಪ್ಪ ಇದ್ದರೆ ಇದು ಸರಿಯಾದ ಕನ್ಸಿಸ್ಟೆನ್ಸಿ. ತುಂಬಾ ತೆಳು ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಹೋಗುತ್ತೆ, ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಾಗಲ್ಲ. ನೋಡಿ, ಇದು ಕಾಸ್ಟ್ ಐರನ್ ತವ. ಇದ್ರ ಮೇಲ್ಗಡೆ ನಾನು ಸ್ವಲ್ಪನೇ ತುಪ್ಪನ ಸವರ್ಕೊಂಡಿದ್ದೀನಿ. ಜಾಸ್ತಿ ಎಲ್ಲ ಹಾಕೋದಕ್ಕೆ ಹೋಗ್ಬಿಡಿ. ಇದಕ್ಕೆ ಎಣ್ಣೆ ತುಪ್ಪ ಏನು ಜಾಸ್ತಿ ಬೇಕಾಗೋದಿಲ್ಲ, ಸ್ವಲ್ಪ ಡ್ರೈ ಆಗಿದ್ರೇ ಚೆನ್ನಾಗಿರುತ್ತದು. ಸೊ 1-2 ಸ್ಪೂನ್ ಆಗುವಷ್ಟು ಒಂದು ಪ್ಯಾನ್ ಕೇಕ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಉರಿನಂತೂ ಸಣ್ಣನೇ ಇಟ್ಕೊಳ್ಬೇಕು, ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಸುಟ್ಟೋಗ್ಬಿಡತ್ತೆ. ಸಣ್ಣ ಊರಿನಲ್ಲೇ ನಿಧಾನವಾಗಿ ಓಪನ್ ಆಗಿಟ್ಟು ಬೇಯಿಸ್ಬೇಕು. ಇದನ್ನು ಮುಚ್ಚಿಡಬೇಡಿ. ಸ್ವಲ್ಪ ಬೆಂದಿದೆ ಅಂದಾದಾಗ ಇದನ್ನು ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಬೇಕಾಗತ್ತೆ. ಇದೇ ರೀತಿಯಾಗಿ ಬರಬೇಕು, ಸ್ವಲ್ಪನೂ ಸೀದೋಗಬಾರ್ದು, ಚೆನ್ನಾಗಾಗಲ್ಲ. ಈಗ ಇದನ್ನು ಸರ್ವ್ ಮಾಡುವಾಗ ಇದ್ರ ಮೇಲ್ಗಡೆ ಜೇನುತುಪ್ಪ ಅಥವಾ ಬೆಣ್ಣೆನ ಹಾಕಿ ಕೊಡ್ಬೋದು. ನನ್ನ ಮಗನಿಗೆ ಬರೀ ಜೇನುತುಪ್ಪ ಇಷ್ಟ ಆಗುತ್ತೆ. ಸೊ ನಾನು ಇದ್ರ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕಿ ಕೊಡ್ತೀನಿ. ಬಿಸಿ ಫುಡ್ಗೆ ಜೇನುತುಪ್ಪ ಹಾಕಬಾರ್ದು ಅಂತಾರೆ. ಸೊ ತಣ್ಣಗಾದ್ಮೇಲೆ ನೀವು ಈ ರೀತಿಯಾಗಿ ಸ್ವಲ್ಪ ಜೇನುತುಪ್ಪ ಹಾಕಿ ಕೊಡ್ಬೋದು. ನಾನು ಆಲ್ರೆಡಿ ಅಪ್ಪೆ ತವದಲ್ಲಿ ಹೆಲ್ದಿಯಾಗಿ ಕೇಕನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಸಿ ಆಗಿದೆ, ಅದನ್ನು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಒಳ್ಳೊಳ್ಳೆ ಕಾಂಟೆಂಟ್ಗಳೊಂದಿಗೆ ಸಿಗ್ತಾನೆ ಇರೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.